ಯೋಗದಿಂದ ಆರೋಗ್ಯ ವೃದ್ಧಿ. ವಿ ಚಕ್ರಪಾಣಿ, ಕೊಪ್ಪಳ ತಾಲೂಕಿನ ಚಿಕ್ಕಸೂಳಿಕೆರೆ ಗ್ರಾಮದಲ್ಲಿ ಮಹಿಳಾ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ಕೊಪ್ಪಳ, ವಿಭವಾಣಿ ಕರ್ನಾಟಕ ಚಾಪ್ಟರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಸೂಳಿಕೆರೆ ಇವುಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಯೋಗ ಮಾಡುವ ಮೂಲಕ ಆಚರಣೆ ಮಾಡಿ ಯೋಗದ ಮಹತ್ವ ಕುರಿತು ಜಾಗೃತಿ ಮೂಡಿಸಲಾಗುತ್ತೆ. ಯೋಗದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಪ್ರತಿದಿನ ಯೋಗ ಮಾಡುವುದರಿಂದ ದೈಹಿಕ ಮಾನಸಿಕ ಸದೃಢತೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಆರೋಗ್ಯವಂತ ಜೀವನವನ್ನು ನಡೆಸಬಹುದು. ಯೋಗದಿಂದ ಯೋಗ್ಯತೆ ಹೆಚ್ಚುತ್ತದೆ. ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಪ್ರತಿದಿನ ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಮಾಡುವ ಮೂಲಕ ಅನಾರೋಗ್ಯದಿಂದ ದೂರವಿರಬೇಕು. ಅಂತಾರಾಷ್ಟ್ರೀಯ ಯೋಗವನ್ನು ಇವತ್ತಿನ ದಿನ ಪ್ರಪಂಚದ ತುಂಬ ಎಲ್ಲ ದೇಶಗಳಲ್ಲಿ ಒಂದು ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ. ಯೋಗ ಮಾಡುವ ಮೂಲಕ ಮಹಿಳಾ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ವೆಡ್ಸ್ ಕೊಪ್ಪಳ ಮತ್ತು ವಿಭವಾಣಿ ಕರ್ನಾಟಕ ಚಾಪ್ಟರ್ ಪ್ರಧಾನ ಕಾರ್ಯದರ್ಶಿಗಳಾದ ವಿ ಚಕ್ರಪಾಣಿಯವರು ವಿಶ್ವ ಯೋಗ ದಿನಾಚರಣೆ ಮಹತ್ವದ ಕುರಿತು ಮಾತನಾಡಿದರು. ಯೋಗ ಶಿಕ್ಷಕರು ಹಾಗೂ ಭಾರತ ಸೇವಾದಳ ಸಂಚಾಲಕರಾದ ಪ್ರಕಾಶ್ ಕಾಟ್ಪೂರ್ ಯೋಗ ಮಾಡುವ ಮೂಲಕ ಹಾಗೂ ವಿವಿಧ ಆಸನಗಳನ್ನು ಮಾಡಿ ತಿಳಿಸಿದರು. ಸಸಿಗೆ ನೀರು ಹಾಕುವ ಮೂಲಕ ಮತ್ತು ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಹಶಿಕ್ಷಕರಾದ ಅಶೋಕ್, ಅತಿಥಿ ಶಿಕ್ಷಕರಾದ ಕಂಠಪ್ಪ ಹತ್ತಿಗುಡ್ಡ, SDMC ಅಧ್ಯಕ್ಷರಾದ ಬೆಟ್ಟದೇಶ್ ಗುಳೇದ್, ಉಪಾಧ್ಯಕ್ಷರಾದ ಯಮನೂರಪ್ಪ ಬಳಗೇರ್, ವೆಡ್ಸ್ ಸಂಸ್ಥೆಯ ಸಿಬ್ಬಂದಿಗಳಾದ ಸಂಧ್ಯಾ ಕುಲಕರ್ಣಿ, ಈರಣ್ಣ ಕೆ, ಶಿವಪುತ್ರ ಮಂಗಳೂರು, ಗ್ರಾಮದ ಪ್ರಮುಖರಾದ ರಾಮಣ್ಣ ಕಂದಕೂರ್, ತುಗಲೆಪ್ಪ ರಾಮಣ್ಣ ದೇಸಾಯಿ, ಭೀಮನಗೌಡ ಪೊಲೀಸ್ ಪಾಟೀಲ್ ಮತ್ತು ಶ್ರೀಧರ್ ದೇಸಾಯಿ, ಯಮನೂರು ದೇಸಾಯಿ, ಮಹಾಂತಪ್ಪ ದೇಸಾಯಿ, ಅಜ್ಜಪ್ಪ ದೇಸಾಯಿ, ರಾಮಣ್ಣ ಹತ್ತಿಗುಡೂರು ಮತ್ತು ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು, ಯುವಕರು, ನಾಗರಿಕರು ಭಾಗವಹಿಸಿ ಯೋಗವನ್ನು ಮಾಡಿದರು. ನಂತರದಲ್ಲಿ ಶಾಲೆ ಸಹಶಿಕ್ಷಕರಾದ ಶ್ರೀ ಅಶೋಕ್ ಸರ್ ನಮ್ಮ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ವೀರೇಶ್ ಹಾಲ್ಗುಂಡಿ ನಿರೂಪಿಸಿದರು ಮತ್ತು ಕಾರ್ಯಕ್ರಮದ ವಂದನಾರ್ಪಣೆಯು ಸಹಿತ ಅವರೇ ವಹಿಸಿಕೊಂಡು ಕಾರ್ಯಕ್ರಮದ ವಂದನಾರ್ಪಣೆಯು ಸಹಿತ ಮಾಡಿಕೊಟ್ಟರು. ಈ ವರದಿಯು ಸಹಿತ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ವೀರೇಶ್ ಅಶೋಕಪ್ಪ ಹಾಲ್ಗುಂಡಿಯವರು. ಇವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ವರದಿ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೂ ಸಹಿತ ಧನ್ಯವಾದಗಳು ತಿಳಿಸುತ್ತಾ ಈ ವರದಿಯನ್ನು ನಾವು ನೀವೆಲ್ಲ ಗಮನಿಸೋಣ ಬನ್ನಿ. ನಮಸ್ಕಾರ. ಈಗ ಸೈಡ್ 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 ನೋಡ್ರಿ. ಸೈಡ್ 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 ಮುಂದೆ ಬನ್ನಿ. ಮುಂದೆ ಇನ್ಸೈಡ್ ಯಾರು ಕಷ್ಟ ಮಾಡಿ ಅಷ್ಟಾದ್ರೆ ಬೇಡ, ಅಷ್ಟಾದ್ರೆ ಬೇಡ. ಅಷ್ಟಾದ್ರೆ ಬೇಡ, ಮಕ್ಕಳು ಮಾಡ್ತಾರೆ. ನಿಮ್ಗೆ ಆಗಿಲ್ಲ ಬೇಡ, ಮಕ್ಕಳು ಮಾಡಿ ನೋಡಿ. ಎಷ್ಟು ನಿಮಗೆ ಯಾರು ಅನ್ಸುತ್ತೆ ಆಮೇಲೆ ಮಕ್ಕಳು ಮಾಡಿ ನಿಮ್ಗೆ ಆಗಿಲ್ಲ ಬೇಡ. ಮಾಡಿದ್ರೆ ಮಾಡಿ ಅಂತ ತೊಂದರೆ ಇಲ್ಲ. ಮಕ್ಕಳು ಮಾತ್ರ ಹಿಂಗೆ
ನೋಡಿ ಕೈ ಮೇಲೆ ಮಾಡಿ, ಕೈ ಮೇಲೆ ಮಾಡಿ, ಡೌನ್ ಮಾಡಿ. ಬಾಸ್ ಕೈ ಮೇಲೆ ಮಾಡಿ. ದೀರ್ಘ ಆಯುಷ್ಯ ನಮಗಿರಬೇಕೇ, ನೆಮ್ಮದಿ ತೃಪ್ತಿ ನಮಗಿರಬೇಕೇ. ಶರಣು ಬನ್ನಿರಿ ಹಿಂದೆ ಯೋಗಕ್ಕೆ. ಮೇಲೆ ಕೈ ಮೇಲೆ ಹಿಂಗೆ ಹಿಂಗೆ. ಹಾ ಡೌನ್ ಮಾಡಿ. ಹಳ್ಳಿ ಹಳ್ಳಿಗೂ ತೆರಳೋಣ, ಯೋಗ ಪ್ರಸಾರವ ಮಾಡೋಣ. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಕಾಲೆಲ್ಲ ಅಗಲಿ ಮಾಡಿ, ಆರಾಮ್ ಎಡಕ್ಕೆ ಮತ್ತು ಕತ್ತೆ ಬಾಗಿಸಿ ಆರಾಮ್ ಅನ್ಸ್ಬೋದು. ಯಾರು ಆರಾಮ್ ಅನ್ಸುತ್ತಾ? ಇದು ಹಿಂಗೆ ನಿಂದಿರ್ದು ಅಷ್ಟೊತ್ತಿ ಬೇಡ ಸರ್, ಸ್ವಲ್ಪ. ಹಾ ಇದು ಆರಾಮ್ ಅನ್ಸುತ್ತೆ ನೋಡ್ರಿ. ಹಿಂಗೆ ನಿಂತ್ಕೊಳ್ಳಿ, ಈಗ ನಿಂತ್ಕೊಳ್ಳಿ. ಹಾ ಸ್ವಲ್ಪ ಬಲಕ್ಕೆ ಎಡಕ್ಕೆ ಕತ್ತನ್ನು ಬಾಗಿಸಿ ನಿಂತ್ಕೊಳ್ಳಿ, ಅಲ್ಲಿ ಫ್ರೀಯಾಗಿ ನಿಂತ್ಕೊಬೋದು. ಹಾ ವಾಪಸ್ ಬನ್ನಿ, ವಾಪಸ್ ಬನ್ನಿ. ಇದು ವೃಕ್ಷಾಸನ ಅಂತ ಕರಿತೀವಿ. ಮಕ್ಕಳಿಗೆ ಭಾಳ ಹೆಲ್ಪ್. ನಿಮ್ಗೆ ಆಗುತ್ತಂದ್ರೆ ಬ್ಯಾಲೆನ್ಸ್ ಮಾಡಬೇಕು, ಇಲ್ಲ ಅಂದ್ರೆ ಇದು ವೃಕ್ಷಾಸನ ಅಂತ ಬರುತ್ತೆ. ಇಟ್ಕೊಂಡ್ರೆ ಆಗುತ್ತೆ. ಹಾ ಶುರು. ವಾಪಸ್ ನಿಮ್ಮ ಕೌಂಟ್ ಹೇಳ್ತೀನಿ. 1 ಕಾಲು ತಗೊಳ್ಳಿ, ಬಲಗಾಲ್. 2 3 ಕೈ ಮೇಲೆತ್ತಿ, 4ಗೆ ಜೋಡಿಸಿ. ರಾಷ್ಟ್ರದ ಯೋಗಿಗಾಗೋಣ, ಮಾಡುವುದು ಭಾರತದ ಧ್ಯಾನ. ಬಿಡಿ 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 ಬಿಡಿ. ಆರಾಮ್ ರಿಲ್ಯಾಕ್ಸ್. ಈಗ ವಾಪಸ್ ಮತ್ತೆ ಯಾವ ಕಾಲು ಇಟ್ಕೊಂಡಿರಿ? ಹಾ ಈಗ ಎಡಗಾಲು ಇಟ್ಕೋಬೇಕು. ಹಾ ಶುರು. 1 2 3 4 ಮೇಲೆ ಕೈ ಜೋಡಿಸ್ಬೇಕು ಮೇಲೆ. ಹಾ ಇದೇ ಭವ್ಯ ಭಾರತ ದೇಶ, ಧರೆಗೆ ಗಂಗೆ ಧುಮುಕಿದ ದೇಶ, ಸತ್ಯ ಧರ್ಮ ತುಂಬಿದ ದೇಶ, ದೇಶಕ್ಕೆ ಆತ್ಮ ಧೈರ್ಯವನ್ನು ಕೊಡುವ. ಜೈ ಹಿಂದ್. ಬಿಡಿ. ಹಾ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ನಾನು ಕುಂತಿರುವಂತದ್ದು ಆಸನ ನೋಡಿ, ಇದು ಸುಖಾಸನದಲ್ಲಿ ಕುಂತಿದ್ದೀನಿ. ಸಿದ್ಧಾಸನ ಅಂತ ಬರುತ್ತಿದೆ ಹೆಸರು, ಹೌದಾ? ಇದನ್ನ ಆರಾಮ್ ಹಿಂಗೆ ಕುತ್ಕೋಬಹುದು. ಮನೇಲಿ ಆದ್ರೆ ಹಿಂಗೆ ಕುತ್ಕೋಬಹುದು. ಎಷ್ಟು ಆರಾಮ್ ಅನ್ಸುತ್ತೆ ನೋಡ್ರಿ. ಹಾ ಇದು ಆರಾಮ್ ಅನ್ಸುತ್ತಾ? ಕುಡು ಮೆಥಡ್ ಎಷ್ಟು ಆರಾಮ ಅನ್ಸುತ್ತೆ ನೋಡ್ರಿ. ನೋಡ್ರಿ ಮಕ್ಕಳು ಮಾಡ್ತಾವ ನೋಡೋಣ. ಮಕ್ಕಳು ಮಾಡ್ತಾವ ನಿಮ್ಮ ಆಸನ ಅಷ್ಟೇ ನೋಡಿ. ಪದ್ಮಾಸನ ಅಂತಂದ್ರೆ ಎಡಗಾಲ ಮೇಲೆ ಬಲಗಾಲೆಲ್ಲ ಹಾಕೋಬೇಕು. ನೀವು ಹಾಕೊಳಕ್ ಆಗಲ್ಲ, ದೋಸೆ ಆಗ್ತಾ ಬೇರೆ ಆಗುತ್ತೆ ಇಲ್ಲ. ಹಾ ಮಕ್ಕಳು ಹಾಕೊಳ್ಳಿ, ಮಕ್ಕಳು ಹಾಕೋರಿ. ಹಾ ಮೇಡಮ್ ಕೂತಾರ ನೋಡ್ರಿ. ಹಾ ಆದ್ರೆ ಹಾಕೊಳ್ಳಿಲ್ಲ ಬೇಡ, ಕಷ್ಟ ಆಗುತ್ತೆ ಸ್ವಲ್ಪ. ಮಕ್ಕಳು ಹಾಕೊಂಡ್ರ ಹಾಕೊಂಡ್ರೆ ಬೇಗ ತಕೊಂಡ್ರಿ, ನೋವು ಆಗ್ತಾವ. ಹಾಕೊಂಡಿದ್ರೆ ಮತ್ತೆ ಬಿಟ್ಟು ಸಂಪಾದಿಸ್ಕೊಂಡ್ರೆ ಮಕ್ಕಳು ಪರವಾಗಿಲ್ಲ. ಹಾ
ಕುಯ್ಬೋದು. ಇದು ಆರಾಮ್ ಅನ್ಸುತ್ತೆ, ಈ ರೀತಿ ಕುತ್ಕೋಬಹುದು. ಹಾ, ಹಿಂಗೆ ಕುತ್ಕೊಂಡು ನೀವು ರೆಸ್ಟ್ ಮಾಡ್ಬೇಕು ಮನೇಲಿ. ಇದು ರೆಸ್ಟ್ ಮಾಡೋದು. ಇದು ನೀವು ಹೆಂಗ್ ಬೇಕಂತ ಕುಂತ್ರೆ ರೆಸ್ಟ್ ಆಗಲ್ಲ. ಕೆಲಸ ಮಾಡಿ ಬಂದಿರ್ತೀರಿ, ಕೆಲಸ ಮಾಡಿದ ತಕ್ಷಣ ಹಿಂಗ್ ಕುತ್ಕೊಂಡು ಎಡಕ್ಕೆ ಬಲಕ್ಕೆ ಕತ್ತನ್ನ ಹಿಂಗ್ ಹಾಕ್ಬೇಕು, ಫ್ರೀ ಆಗಿ ಕುತ್ಕೋಬೇಕು. ಮಲಗಕ್ಕೆ ಆಗದೆ ಇದ್ರೆ ಕೆಲಸ ಮಾಡಿ, ಎಷ್ಟು ಬೇಕಾದ್ರೆ ಕೆಲಸ ಮಾಡಿ. ಒಂದು ತುಂಬಾ ಆಯಾಸ ಆಯ್ತಂದ್ರೆ ಮರದ ಕೆಳಗೆ ನೆರಳಲ್ಲಿ ಬಿಸಿಲಿಲ್ಲ ಅಂದ್ರೆ ಕೆಳಗಡೆ ಮಲ್ಕೊಂಡ್ಬಿಡ್ರಿ. ಒಂದು 5 ನಿಮಿಷ ಆರಾಮ್ ರೆಸ್ಟ್ ತಗೊಂಡ್ರಿ, ಸುಮ್ಮನೆ ಮಲಗಿಬಿಡ್ಬೇಕು. ಮಲಗಿದ ತಕ್ಷಣ ನಿಮ್ಗೆ ಆರಾಮ್ ರಿಲೀಫ್ ಸಿಗುತ್ತೆ. ಇದನ್ನ ಮಾಡಿ, ನಿಜ ಇದೆ. ಹಂಗೆ ಕೆಲಸ ಮಾಡೋ ಸ್ಟ್ರೈನ್ ಆದ್ರೆ ಅದು ಮತ್ತೆ ಬೇರೆ ರೀತಿ ಹೋಗ್ತಾ ಇದೆ. ಬಿಸಿಲು ಬಿದ್ದರೂ ತಡ್ಕೊಳಲ್ಲ, ಮಳೆ ಬಿದ್ದರೂ ದೇಹ ತಡ್ಕೊಳಲ್ಲ. ಬಟ್ ಅದು ದೇಹ ಒಳಗೆ ಏನ್ ಮಾಡ್ತಂದ್ರೆ, ಮಳೆ ಬೀಳ್ಬೇಕಾದ್ರೆ ತುಂಬಾ ಕೋಲ್ಡ್ ಇರುತ್ತೆ, ವಾತಾವರಣ ಎಲ್ಲ ತುಂಬಾ ಚಳಿ ಇರುತ್ತಾ, ಆದ್ರೆ ದೇಹ ಮಾತ್ರ ಬಿಸಿ ಇರುತ್ತೆ ನೋಡಿ. ಒಳಗೆ ಬಿಸಿ ಇರುತ್ತಾ, ಅದ ನೋಡ ಅಂತ ಕೆಪಾಸಿಟಿ ದೇವ್ರ ಹೆಂಗ ನಮ್ಗೆ ಕೊಟ್ಟು. ಹೊರಗಡೆ ತುಂಬಾ ಚಳಿ ಇರುತ್ತಾ, ಆದ್ರೆ ಹಿಂಗ್ ಒಳಗಡೆ ನಮ್ಮ ದೇಹ ಮುಟ್ಟಿದ್ರೆ ತುಂಬಾ ಬಿಸಿ ಇರುತ್ತೆ. ಬಿಸಿ ಇರ್ತೈತಿ. ತುಂಬಾ ನೀರು ಹರಿತಾ ಇರುತ್ತೆ, ಇಲ್ಲೆಲ್ಲ ಬೆವರು ಹರಿತಾ ಇರುತ್ತಾ, ನಮ್ದು ದೇಹ ಮಾತ್ರ ತಣ್ಣಗಿರುತ್ತೆ ನೋಡ್ರಿ. ಅಷ್ಟು ಆ ರೀತಿ ಸಿಸ್ಟಮ್ ಕೊಟ್ಟಿದ್ದಾನೆ ದೇವ್ರು ಭಗವಂತ. ಬೆವರು ಹರಿತಾ ಇರುತ್ತೆ, ಬಿಸಿಲು ಜಾಸ್ತಿ ಇರ್ತಾ, ಅವು ಕೂಡ ಬೀಸೋದು ಖುಷಿ ಬಾಳುವ, ರೊಟ್ಟಿ ತಟ್ಟದು ಜಡ ಬಾಳುವ, ರೊಟ್ಟಿ ತಟ್ಟದು ಜಡ ಬಾಳುವ, ತಾಳೆಯ ಗರಿಗಳಕ ಬಾಡ್ಯಾವ. ಬಿಸ್ರಿ ತಾಳೆಯ ಗರಿಗಳಕ ಬಾಡ್ಯಾವ. ಈಗ ಇಡ್ರಿ. ಹಾಕ್ರಿ. ಆಯ್ತಾ? ಟಚ್ ಮಾಡಿದ್ರಾ? ಆಗತ್ತೆ. ಯಾಕಂದ್ರೆ ಇವು ಮಾತು ಕೇಳಲ್ಲ, ಸ್ವಲ್ಪ ಹಿಂಗ್ ಬೆಂಡಾಗಬೇಕು. ಬೆಂಡಾದ್ರೆ ಆನಂತರ ಮತ್ತೆ ಇಲ್ಲಿ ಹಚ್ಬೋದು. ವಾಪಸ್ ಬನ್ನಿ, ವಾಪಸ್ ಆರಾಮ್ ಫ್ರೀ ಆಗಿತ್ಕೊಳ್ಳಿ.